ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು. ಶಾಲೋ, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ ಕೃಪೆಯ ಮಾತುಗಳು. ಅದಕ್ಕೆ ಆಧಾರವಾಗಿ ಲೂಕನು ಬರೆದ ಸುವಾರ್ತೆ 4ನೇ ಅಧ್ಯಾಯ 22ನೇ ವಚನ. ಎಲ್ಲರೂ ಆತನನ್ನು ಹೊಗಳಿ ಆತನ ಬಾಯಿಂದ ಹೊರಡುವ ಇಂಪಾದ ಮಾತುಗಳಿಗೆ ಆಶ್ಚರ್ಯಪಟ್ಟರು. ಯೇಸು ಸ್ವಾಮಿ ಈ ಲೋಕದಲ್ಲಿರುವಾಗ ಅವರ ಬಾಯಿಂದ ಹೊರಟ ಒಂದೊಂದು ಮಾತುಗಳು ಎಲ್ಲವೂ ಕೃಪೆಯ ಮಾತುಗಳಾಗಿದ್ದವು. ಆ ಕೃಪೆಯುಳ್ಳ ಮಾತುಗಳು ಅನೇಕ ಹೃದಯದ ನೋವುಗಳನ್ನು, ಗಾಯಗಳನ್ನು ಕಟ್ಟಿ ಬಲಪಡಿಸುತ್ತಾ ಇದ್ದವು. ನೊಂದ ಮುರಿದ ಹೃದಯಗಳನ್ನು ಸಂತೈಸುತ್ತಾ ಇದ್ದವು. ಆ ಕೃಪೆಯ ಮಾತುಗಳು ಆತ್ಮಗಳನ್ನು ಉಜ್ಜೀವಿಸ ಮಾಡುವಂಥದ್ದು. ಅದಕ್ಕೆ ಬೈಬಲ್ ಹೇಳುತ್ತದೆ, ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದ ಬದುಕುವನು. ಯಾವ ಮಾತು? ಕೃಪೆಯ ಮಾತುಗಳು. ಪ್ರೀತಿಯುಳ್ಳ ದೇವಜನರೇ, ಈ ಕೃಪೆಯುಳ್ಳ ದೇವರು ನಮ್ಮೊಳಗೆ ವಾಸ ಮಾಡುವುದಾದರೆ ನಮ್ಮ ಬಾಯಿಂದ ಕೃಪೆಯುಳ್ಳ ಮಾತುಗಳೇ ಹೊರಟು ಬರುತ್ತದೆ. ಸ್ವಲ್ಪ ಯೋಚಿಸಿ ನೋಡ್ರಿ, ನಮ್ಮ ಬಾಯಿಂದ ಇವತ್ತು ಯಾವ ಮಾತುಗಳು ಬರುತ್ತಾ ಇದೆ? ಒಂದೇ ಬಾವಿಯ ನೀರಲ್ಲಿ ಸಿಹಿ ಕಹಿಯ ನೀರು ಬರೋದಿಲ್ಲರಿ, ಬರೀ ಸಿಹಿಯ ನೀರು ಬರ್ತದೆ. ಅದೇ ವಿಧದಲ್ಲಿ ದೇವ ಮಕ್ಕಳ ಜೀವಿತದಲ್ಲಿ ಅವರು ಬಾಯಿ ತೆರೆದ್ರೆ ಕೃಪೆಯ ಮಾತುಗಳು ಬರಬೇಕು. ಕೆಲವರು ಬಾಯಿ ತೆರೆದ್ರೆ ಸ್ತೋತ್ರ, ಅವ್ರ ಮಾತುಗಳು ಕೇಳಿದ್ರೆ ಜೀವ ಬರೋದಿಲ್ಲ, ಇದ್ದವನು ಸತ್ತೋಗ್ಬಿಡ್ತಾನೆ. ಆ ವಿಧವಾಗಿ ಮಾತನಾಡ್ತಾರೆ. ಕೆಲವು ಹೇಳ್ತಾರೆ ನೋಡ್ರಿ, ಬಾಯಿ ಬೊಂಬಾಯಿ ಏನೇನೇ ಹೇಳ್ತಾರೆ, ಸ್ತೋತ್ರ. ಆದರೆ ನಮ್ಮ ಮಾತುಗಳು ಬೇರೆಯವರನ್ನ ಹರ್ಟ್ ಮಾಡಬಾರ್ದು. ನಮ್ಮ ಮಾತುಗಳು ಬೇರೆಯವರನ್ನ ಕತ್ತಿಯ ಹಾಗೆ ತಿವಿಯಬಾರದು. ನಮ್ಮ ಮಾತುಗಳು ಏನೋ ಮನಸ್ಸಲ್ಲಿ ಇಟ್ಕೊಂಡು ಅದನ್ನು ಯೋಚನೆ ಮಾಡಿಕೊಂಡು ಅವರ ಹೃದಯ ತಾಕುವ ಹಾಗೆ ಮಾತನಾಡಬಾರ್ದು. ಯೇಸುವಿನ ಹಾಗೆ ನಮ್ಮ ಸ್ತೋತ್ರ ಬಾಯಿ ಮಾತಿನಲ್ಲಿ ಸಹ ಕೃಪೆಯ ಮಾತುಗಳು ಹೊರಟು ಬರಬೇಕು. ಅದಕ್ಕೆ ಜನರು ಯೇಸುವಿನ ಮೇಲೆ ಬಿದ್ದು ಬಿದ್ದು ವಾಕ್ಯ ಕೇಳ್ತಾ ಇದ್ರಂತೆ. ಯಾಕೆ ಗೊತ್ತಾ? ಆತನ ಮಾತುಗಳು ಕೃಪೆಯ ಮಾತುಗಳಾಗಿದ್ದವು. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಜೀವನದಲ್ಲಿ ಸಹ ದೇವರು ನಮ್ಮನ್ನು ಪರಿಶುದ್ಧಾತ್ಮನಿಂದ ಸ್ತೋತ್ರ ತುಂಬಿಸಿದ್ದಾರೆ. ದೇವರ ವಾಗ್ದಾನಗಳಲ್ಲಿ ನಂಬಿಗಸ್ತರಾಗಿದ್ದಾರೆ. ಕೃಪೆಯುಳ್ಳ ಆತ್ಮನಿಂದ ತುಂಬಿಸಿರುವಾಗ ಜೀವವುಳ್ಳ ಮಾತುಗಳು ನಮ್ಮಿಂದ ಬರಲೇ. ಆದುದರಿಂದ ಇವತ್ತು ತೀರ್ಮಾನವನ್ನು ತೆಗೆದುಕೊಳ್ಳೋಣ. ಸ್ವಾಮಿ, ನನ್ನ ಬಾಯಿ ಮಾತುಗಳು ಯಾವಾಗಲೂ ಸ್ವಾಮಿ ಕೃಪೆಯ ಮಾತುಗಳನ್ನು ನುಡಿಯುವಂತೆ, ಮತ್ತೊಬ್ಬರಿಗೆ ಪ್ರಯೋಜನವಾಗತಕ್ಕ ಮಾತುಗಳು, ಮತ್ತೊಬ್ಬರನ್ನು ಸಂತೈಸುವ ಮಾತುಗಳು, ಮತ್ತೊಬ್ಬರನ್ನು ಕಟ್ಟಿ ಎಬ್ಬಿಸುವ ಮಾತುಗಳಾಗಿ ಮಾರ್ಪಡಿಸ್ರಿ ಎಂಬುದಾಗಿ ನಾವು ಪ್ರೇಯರ್ ಮಾಡಲಿಕ್ಕಿದ್ದೇವೆ. ಯೇಸು ಸ್ವಾಮಿ ಹೇಳಿದರು, ಹೃದಯದಲ್ಲಿ ತುಂಬಿರೋದೇ ಬಾಯಲ್ಲಿ ಬರ್ತದಂತೆ. ನಿಮ್ಮ ಹೃದಯದಲ್ಲಿ ಏನಿರ್ತದೋ ಅದು ಬರ್ತದೆ. ನಿಮ್ಮೊಳಗೆ ಕೃಪೆ ಇದ್ದರೆ ಬಾಯಿಂದ ತೆರೆದು ಮಾತನಾಡುವಾಗ ಕೃಪೆಯ ಮಾತುಗಳೇ ಬರಬೇಕು. ಪ್ರೀತಿಯುಳ್ಳ ದೇವಜನರೇ, ನಿಮ್ಮ ಬಾಯಿಯ ಮಾತುಗಳಿಂದಲೇ ನೀವು ಯಾರೆಂಬುದಾಗಿ ತಿಳಿಯುತ್ತದೆ. ನಿಮ್ಮ ಬಾಯಿಂದ ಬರುವ ಮಾತುಗಳು ಕೃಪೆಯಿಂದ ತುಂಬಿರುವುದಾದರೆ ಅದು ಕರ್ತನನ್ನು ಮಹಿಮೆ ಪಡಿಸ್ತದೆ, ಬೇರೆಯವರಿಗೆ ಆಶೀರ್ವಾದದ ಮಾತುಗಳಾಗಿರುತ್ತದೆ. ಯಾವಾಗಲೂ ನಿಮ್ಮ ಬಾಯಿಂದ ಅಭಿಷೇಕಿಸಲ್ಪಟ್ಟ ಕೃಪೆಯ ಮಾತುಗಳೇ ಹೊರಡಲಿ, ಇತರರನ್ನು ಉತ್ಸಾಹಪಡಿಸುವಂಥ ಮಾತುಗಳಾಗಿರಲಿ. ಆದುದರಿಂದ ಯೋಚಿಸಿ ಚಿಂತಿಸಿ ಸಮಾಧಾನಕರವಾದಂಥ ಕೃಪೆಯ ಮಾತುಗಳನ್ನೇ ಮಾತನಾಡ್ರಿ. ಕರ್ತನದಕ್ಕೆ ಬೇಕಾದಂಥ ಕೃಪೆಯನ್ನು ಅನುಗ್ರಹಿಸಲಿ. ಕಣ್ಗಳನ್ನು ಮುಚ್ಚೋಣ, ಪ್ರಾರ್ಥಿಸೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಅಪ್ಪ, ಈ ಲೋಕದಲ್ಲಿ ನೀವಿರುವಾಗ ನಿಮ್ಮ ಬಾಯಿಂದ ಒಂದೊಂದು ಮಾತುಗಳು ಕೃಪೆಯ ಮಾತುಗಳು ಹೊರಟು ಬಂದವಪ್ಪ. ನಿನ್ನ ಕೃಪೆಯಿಂದ ನಾವು ರಕ್ಷಿಸಲ್ಪಟ್ಟಿದ್ದೇವೆ. ನಮ್ಮ ಜೀವಿತದಲ್ಲಿ ಸಹ ದೇವರೇ, ನಾವು ನಿಮ್ಮ ಕೃಪೆಯ ಮಾತುಗಳನ್ನು ಆಡಬೇಕು, ನುಡಿಯಬೇಕಪ್ಪ. ನಮ್ಮ ಬಾಯಿಂದ ಸ್ವಾಮಿ ಇತರ ಜನರನ್ನು ನೋಯಿಪಡಿಸುವಂಥ ಸ್ತೋತ್ರಪ್ಪ, ಬೇರೆ ದೇವರೇ ಸ್ತೋತ್ರಪ್ಪ, ಲೋಕದವರು ಮಾತನಾಡುವ ರೀತಿಯ ಮಾತುಗಳು ಬರದ ಹಾಗೆ ಯಾವಾಗಲೂ ಸ್ವಾಮಿ ದೇವರೇ
ನಾವು ನಮ್ಮ ಬಾಯಿಂದ ಕೃಪೆಯ ಮಾತುಗಳನ್ನು ಮಾತನಾಡಲಿಕ್ಕೆ ನಮಗೆ ಸಹಾಯ ಮಾಡಿರಿ. ಈ ವಿಡಿಯೋ ವಾಚ್ ಮಾಡಿದ ಪ್ರತಿಯೊಬ್ಬರನ್ನ ಬ್ಲೆಸ್ ಮಾಡಿರಿ. ಒಂದೊಂದು ಕುಟುಂಬಗಳು ಆಶೀರ್ವದಿಸಲ್ಪಡಲಿ ಸ್ವಾಮಿ. ಅನೇಕ ಜನರು ಶೋಧನೆ, ವೇದನೆ, ಸಮಸ್ಯೆಗಳ ಮಧ್ಯದಲ್ಲಿ ಯಾರೆಲ್ಲ ಸಿಕ್ಕಿ ಒದ್ದಾಡುತ್ತಾ ಇದ್ದಾರೋ, ಪರಿಹಾರಕನಾದ ದೇವರು, ಪರಿಹಾರ ಕೊಡುವ ದೇವರು ನೀವು ಒಬ್ಬೊಬ್ಬರ ಜೀವಿತದಲ್ಲಿ ಅದ್ಭುತ ಮಾಡಿರಿ. ನಮ್ಮ ಪ್ರಾರ್ಥನೆ ಕೇಳಿದ ಪ್ರೀತಿಗೆ ಸ್ತೋತ್ರಪ್ಪ, ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ಲಾರ್ಡ್. ಹಾಗಾದರೆ ಪ್ರತಿದಿನ ಪ್ರತಿ ಕ್ಷಣ ನಮ್ಮ ಬಾಯಿಂದ ಕೃಪೆಯ ಮಾತುಗಳು ಹೊರಟು ಬರಲಿ. ಆ ಕೃಪೆಯ ಮಾತುಗಳು ನಿಮ್ಮಿಂದ ಹೊರಟು ಬರುವಾಗ ಇತರರು ಆಶೀರ್ವದಿಸಲ್ಪಡುತ್ತಾರೆ. ದೇವರು ನಿಮ್ಮನ್ನು ಸಹ ಆಶೀರ್ವದಿಸ್ತಾರೆ. ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್.